ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಸೊ ಈ ವಿಡಿಯೋನಲ್ಲಿ ಫ್ರೈಡೇ ಆ್ಯಂಡ್ ಸಂಡೇ ವ್ಲಾಗ್ಸ್ ಇರುತ್ತೆ. ಆ್ಯಂಡ್ ಫ್ರೈಡೇ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ನಾವು ಹೋಗಿದ್ದು ಒಂದು ಮಧ್ಯಾಹ್ನ ಮೂರು ಗಂಟೆ ಹಂಗೆ. ಅಷ್ಟೊಂದು ಏನು ರಶ್ ಇದ್ದಿರಲಿಲ್ಲ, ಬಟ್ ಫ್ರೀಯಾಗೇ ಇತ್ತು. ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಗೈಸ್, ನಾವು ಹೋಗಿದ್ದ ಟೈಮಿಂಗ್ಸ್ ಬಂದು ಕ್ಲೋಸಿಂಗ್ ಟೈಮಿಂಗ್ಸು. ಸೊ ನಾವು ದರ್ಶನ ಮಾಡ್ಕೊಂಡಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅಲ್ಲೆಲ್ಲ ಸ್ವಲ್ಪ ಬೇಗ ಮೂವ್ ಮಾಡಿಸ್ತಾಯಿದ್ರು. ಆ್ಯಂಡ್ ಗೈಸ್, ಹಂಗೆ ನಾವು ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಹೊರಗಡೆ ಬಂದಮೇಲೆ ನಾವೆಲ್ಲರೂ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ರಿ. ಸೊ ಗೈಸ್, ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾವು ಹೊರಟ್ವಿ. ಹಂಗೆ ಚಾಟ್ಸ್ ತಿನ್ನಕ್ಕೆ ಹೋಗೋಣ ಅಂದ್ಬಿಟ್ಟು ನ್ಯೂ ಟೌನ್ ಕಾಂಪ್ಲೆಕ್ಸ್ ಹತ್ರ ಬಂದ್ವಿ. ಎಲ್ಲರಿಗೂ ಮಮ್ಮಿ ಇಟ್ಕೊಂಡು ತಿಂತೀನೋ ಅವಳು ತಿನ್ನಲ್ಲ ಸುಮ್ಮನೆ ಹೋಗಿ. ವಡಾಪಾವ್ ಎಲ್ಲ ಕಡೆ ಒಂದು ಮೆಣಸಿನ್ಕಾಯಿ ನೋಡಿರ್ತೀರಾ, ನಮ್ಮ ಆಂಟಿಗೋಸ್ಕರ 2 ಮೆಣಸಿನ್ಕಾಯಿ. ಸೊ ಗೈಸ್, ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು 6:30 ಹಂಗೆ ಸಾಯಂಕಾಲ ಬಂದರೆ ಇನ್ನೂ ವೆರೈಟೀಸ್ ಆಫ್ ಚಾಟ್ಸ್ ಎಲ್ಲ ಇರ್ತಾರೆ. ಆ್ಯಂಡ್ ಇವಾಗ ನಾವು ಮನೆಗೆ ಹೊರಟ್ವಿ ಗೈಸ್. ಸೊ ಗೈಸ್, ದೇವಸ್ಥಾನದಿಂದ ಇವಾಗ ಬಂದ್ರಿ ಮನೆಗೆ. ಸೊ ಬನ್ನಿ. ಸೊ ಗೈಸ್, ನಾವು ಬರೋಷ್ಟರಲ್ಲಿ ಆಶೀಶ್ ಸ್ಕೂಲಿಂದ ಬಂದಿದ್ದ. ಅವ್ನು ಬಂದು ಸ್ನ್ಯಾಕ್ಸ್ ತಿಂತಾ ಇದ್ದ. ಆ್ಯಂಡ್ ಅಮ್ಮ ಇಲ್ಲಿ ನನಗೆ ಅಲ್ಲಿ ಬಾಗಿಲು ಹೂವು ತಂದಿದ್ದಳ, ಆ ಬಾಗಿಲಿಗೆ ಹಾಕು ಅಂತ ಇದ್ರು. ಸೊ ನಾನು ಅದಕ್ಕೆ ಹಾಕ್ತಾಯಿದ್ದೆ. ಸೊ ಗೈಸ್, ಇವಾಗ ಯಶನ್ಯ ಕಾಫಿ ಮಾಡ್ತಾ ಇದ್ದಾಳೆ. ಹೆಂಗೆ ಯಶನ್ಯ ಕಾಫಿ ಮಾಡೋದು? ಕಾಫಿ ರೆಸಿಪಿ ಹೇಳೋಕೆ ಹೋದರೆ ಎಲ್ಲ ನಗಿದ್ದಾರೆ, ಯಾರಿಗೂ ಕಾಫಿ ಮಾಡೋಕ್ಕಾಗಲ್ಲ ಅಂತ. ಏನಿಲ್ಲ, ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಹಾಲು ಹಾಕಿ ಕಾಯಿಸ್ತಾ ಇದ್ದೀವಿ. ಕಾಯಿಸಿದಾದ್ಮೇಲೆ ಸಕ್ಕರೆ ಹಾಕೋದು, ಕಾಫಿ ಪುಡಿ. ಅದೊಂದು ಪ್ರೊಮೋ ಇದೆಯಲ್ಲ, ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಇಬ್ರು, ಸ್ವಲ್ಪ ಸಕ್ಕರೆ ಸೇರಿಸಿ. ಈಗ ಮಿಕ್ಸಿನ ಮಾಡಿಲ್ಲ, ಮಿಕ್ಸ್ ಮಾಡಿದ್ಮೇಲೆ ಒಂದು ಕಪ್ಪಿಗೆ ಇನ್ನೊಂದು ಅದೇನಿರ್ತಲ್ವ, ಈ ಮಗ್ಗನಿಂದ ಆ ಮಗ್ಗಗೆ ಸವೇರಿ ಟೇಸ್ಟಿ ಕಾಫಿ. ಸೊ ಕಾಫಿ ಮಾಡಿದಾದ್ಮೇಲೆ ಸಿಗೋಣ. ಬಾಯ್. ಹಂಗಂದ್ಬಿಟ್ಟು ಹೂವು ವೇಸ್ಟ್ ಮಾಡೋಕ್ಕಾಗಲ್ಲ. ಹೂವು ಸ್ಟೋರಿ ಬ್ಲಾಗಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ನೋಡಿ. ಅದೇನೋ ಕತೆ ಹೇಳು, ಹೂವದು ಏನಾಯ್ತು ಅವಳು ಹೇಳ್ತೀನಿ. ಅದಕ್ಕೆ ಹೂವದ ಕತೆನಾ? ನಾವು ಅಲ್ಲಿ ಮುಗಿಸ್ಕೊಂಡು ಈಚೆ ಬಂದ್ರ, ದಡ ಅಂತ ಹೋಗಿದ್ದು. ಬೇಗ ಬೇಗ ಹೋದ್ರೆ ಆಮೇಲೆ ನಮ್ಗೆ ಹೂವು ಮುಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಐಡಿಯಾ ಬಂತು. ಮತ್ತೆ ವಾಪಸ್ ಬಂದ್ರಿ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ ಹತ್ರನೇ ಹೂವು ತಗೊಳ್ಳೋಣ ಅಂತ ಹೋದ್ರಿ. ಫಸ್ಟ್ ಕೇಳಿದೆ ಎಷ್ಟು ಹಣ ಒಂದು ಮೊಳ ಅಂತಂದ್ರೆ, ಈ ದೇವಸ್ಥಾನ ಮೇಂಟೆನೆನ್ಸ್ಗಂತ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು 50 ರೂಪಾಯಿ ಅಂತಂತಂದ್ರು. ಆ ಹುಡ್ಗಾಗ ಅರ್ಥ ಆಗಿಲ್ಲ, ನಾವು ವಿಡಿಯೋಗೆ ಕೇಳ್ತಾ ಇರೋದು ಅಂತ. ಅರ್ಧಕ್ಕೆ ಕಟ್ ಮಾಡಿ ಅಂದ್ರೆ ಅಂತಂದ. ಇನ್ನೊಬ್ರು ಇರ್ತಾರಲ್ಲ ಅಂಗಡಿಯಲ್ಲಿ, ಆಂಟಿ ಇಟ್ಕೊಂಡು ಕಸ ಗುಡಿಸ್ತಾ ಇದ್ರು. ನಾ ಈ ಕಡೆ ಬಂದ್ರೆ ಆ ಕಡೆ ಬರ್ತಾರೆ, ಆ ಕಡೆ ಬಂದ್ರೆ ಈ ಕಡೆ ಬಮ್ಮ ಅಂತಂತಾರೆ. ಆಮೇಲೆ ವಿಡಿಯೋ ಮಾಡ್ತಾ ಇದ್ದಿದ್ದು ಆ ಅಂಕಲ್ ಮೇಂಟೆನೆನ್ಸ್ ಅವ್ರು ನೋಡಿದ್ರು. ಅವ್ರು ಇದ್ಕೊಂಡು
ಅವರು ವಿಡಿಯೋ ಮಾಡ್ತಾ ಇರೋದು ಮೆಮೊರೀಸ್ಗೋಸ್ಕರ ನಿಮ್ಗೆ ಅದು ಅರ್ಥ ಆಗಲ್ಲ ಅಂತಂದ್ರೆ ಅವಂಟಿ ಓ ಹಂಗಾದ್ರೆ ನಾನು ವಿಡಿಯೋ ಅಲ್ಲಿ ಬರ್ತೀನಿ ಅಂತ ಅಂತಂದವ್ರು. ಆಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ನೆಲ್ಲ ಹಿಂಗೆ ನೋಡ್ತಾನೆ ಇದ್ರಲ್ಲ. ಎಷ್ಟು ಜನ ನೋಡ್ತಾ ಇದ್ರು ಗೊತ್ತಾ? ಅವ್ರು ಇವಾಗ ಏನು ಗೊತ್ತಾಗುತ್ತೆ ಅವರೇ ಬಂದ ಅಸಿಸ್ಟೆಂಟ್ ಬರಷ್ಟು ಕಾಫಿನ ಕುಡಿದ. ಮಳೆ ಬೀಳ್ತಿದ್ಯಾ? ಅಂತೂ ಇಂತೂ ಆಶೀಶ್ ನಮಗೆ ಬಿಸ್ಕೆಟ್ ತಂದ. ನೀನು ನೋಡೋಸ್ಕ ಇಷ್ಟೊತ್ತು ಲೇಟ್ ಆಗಿದ್ದು 5 ರೂಪೀಸ್. ಕ್ಯಾಮ್ರಾ ಹೈಡಿಂಗ್ ಯು ಆರ್ ಹೈಡಿಂಗ್ ಮೈ ಕ್ಯಾಮ್ರಾ. ಪಾಪ ನಿಮ್ಗೋ ಸ್ನ್ಯಾಕ್ಸ್ ತಂದಿದ್ದಾನೆ ಆಶೀಶ್, ನೋಡ್ತೀನಿ. ಆಶೀಶ್ ನೀನು ಏನು ತಂದಿದ್ದೆ ನಂಗೆ ತೋರಿಸು. ನನಗೆ ಸ್ಕೂಲ್ ಬೇಕಾಗಿರೋ ರಬ್ಬರ್ ಇಲ್ಲಿ ಕುತ್ಕೋ ಮನೆ ಇವ್ರಿಗೆ ಬಿಸ್ಕೆಟ್ ಕಾಫಿನೇ ಆಗೋದು ನನಗೆ ನಾವು ಚೋಯ್ತು. ನೀನು ಇವಾಗ ಹೊಸ ಟೈಪ್ ಇಲ್ವಾ? ನೂಡಲ್ ಚಿಪ್ಸ್ ಅಷ್ಟು ದೂರ ಹೋಗಿದ್ದೀನಿ. ಹೌದಾ? ಎಷ್ಟು ದೂರ ಹೋಗಿದೆ? 14 ಕ್ರಾಸ್ ಅಲ್ಲಿ J25 ಹೋಗಿದ್ದ. ಅಕ್ಕಂದ್ರಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸಸ್ ಆಶೀಶ್, ಅಕ್ಕಂದ್ರಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್. ಬಾಯಿ ಕಾಫಿ ಆಯ್ತಾ? ನಾನು ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಯಾರು ಅದ್ವೈತ್. ನನಗೂ ಏನು ಭಾಷೆ ಇಲ್ಲ. ಬಿಸ್ಕೆಟ್ ಆಯ್ತು ನೋಡು. ಇದು ಕಾಫಿ ತರ ಕುಡಿಯೋಕೆ ಜ್ಯೂಸ್ ತರ ಅಲ್ಲ. ತಣ್ಣಗಾಗಿದೆ ಪಾಪ. ಏನು ತಾನೇ ಮಾಡ್ತಾನೆ? ಚಿಲ್ಡ್ ವೆದರ್ಗೆ ಕೋಲ್ಡ್ ಕಾಫಿ ಕುಡ್ದ ಅಷ್ಟದು. ನಮ್ಮ ಓಲ್ಡ್ ಆಂಟಿ ಫ್ರೆಂಡ್ ಇದ್ರಾ ಹೆಂಗಿದ್ರು ಫುಡ್. ಸೊ ಗೈಸ್ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಸಂಡೇ ವ್ಲಾಗು ಮಮ್ಮಿ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದಕ್ಕೆ ರೆಸಿಪಿ ತಿಳಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಬಾಣಲಿಗೆ 4 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಇನ್ನು 2 ಸ್ಪೂನ್ಸ್ ಆಫ್ ಗೀ ಹಾಕ್ಕೊಬೇಕು. ಅದಕ್ಕೆ ಮಸಾಲ ಐಟಮ್ಸ್ ಹಾಕ್ಕೊಬೇಕು. ಆ್ಯಂಡ್ ಅದು ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಆ್ಯಂಡ್ ಈಗ ಒಂದು 3 ಈರುಳ್ಳಿನ ಉದ್ದುದ್ದಾಗ ಹಚ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಇದೂ ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇರಬೇಕು. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ, ಸ್ವಲ್ಪ ಚೆನ್ನಾಗಿ ಇದಾಗಲಿ ಬೇಯಲಿ. ಈಗ 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ. ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಅದರಲ್ಲಿ ಹಂಗೆ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕ್ಬಿಡ್ತೀನಿ. ಸ್ವಲ್ಪ 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, ಆಲ್ರೆಡಿ ನಾನು ಮಟನ್ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಂಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಬೇಯಿಸ್ಕೊಂಡಿದ್ದೀನಿ. ಫಸ್ಟೇ ಒಂದು 4 ಕೂಗಿಸ್ಕೊಂಡಿದ್ದೀನಿ ಮಟನ್ನ. 4 ಕೂಗಿಸ್ಕೊಂಡು ಇವಾಗ ಇದ್ರಾಗ ಆ್ಯಡ್ ಮಾಡೋಣ. ಬೆಂದಿದೆ ಮಟನ್. ಚೆನ್ನಾಗಿ ಫಸ್ಟೇ ಬೇಯಿಸ್ಕೊಂಬಿಡ್ಬೇಕು, ಇಲ್ಲಾಂದರೆ ರೈಸಲ್ಲಿ ಬೇಯಲ್ಲ. ಇವಾಗ 1-2 ಸ್ಪೂನ್ ಮೊಸರು ಹಾಕೋಣ.
ತೊಳೆದಿಟ್ಕೊಂಡಿದ್ದೆ ಅಕ್ಕಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನೀಗ 3 ಗ್ಲಾಸು ಅಕ್ಕಿ ತೊಗೊಂಡಿದ್ನಲ್ಲ, ಅದೇ 3 ಗ್ಲಾಸಲ್ಲಿ 6 ಗ್ಲಾಸ್ ನೀರು ತೊಗೊಳೋಣ. ಯಾವ ಗ್ಲಾಸಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲೇ ನೀರು ಅಳತೆ ತೊಗೊಬೇಕು. 6 ಗ್ಲಾಸ್ ಹಾಕ್ಕೊಬೇಕು. ಆದರೆ ನಾನು ಇದು ಗ್ಲಾಸಲ್ಲೇನು ಅಳತೆ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ ನೀರು. ನಾನು ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೊತಿದ್ದೀನಿ. ಮಟನ್ ಬೇಯಿಸಿತ್ತಲ್ವಾ, ಅದೇ ನೀರು. ಈಗ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಡೋಣ, ಓಕೆನಾ? ಇದು ನೋಡೋಣ. ಸ್ವಲ್ಪ ಮುಕ್ಕಾಲು ಭಾಗ ಈ ಥರ ಕುದೀತಾ ಇದೆಯಲ್ವಾ, ಈ ಥರ ಇಷ್ಟು ಮಾತ್ರ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು. ಈಗ ಇದಕ್ಕೆ ತುಪ್ಪ ಹಾಕೋಣ. ತುಪ್ಪ ಹಾಕಿ ಈಗ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ಆಫ್ ಮಾಡೋಣ. ಇದ್ರ ಮೇಲೆ ಸ್ವಲ್ಪ ತೂಕದ್ದು ತೂಕವಾಗಿ ಇಟ್ಬಿಡೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ದಮ್ ಆಗಲಿ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಕಾರ್ನ್ಫ್ಲೋರು, 1 ಮೊಟ್ಟೆ, ಇಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಚೆನ್ನಾಗಿ ನೆನೆದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಎಳ್ಳು ಹಾಕೋಣ. ಕಬಾಬ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಂದಿದೆ, ಒಂದು ಎಣ್ಣೆ ಬಿಡೋಣ. ಸೊ ಗೈಸ್, ನಾವು ಎಲ್ಲರಷ್ಟರಲ್ಲಿ ಅಮ್ಮ ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡಿದರು. ಬನ್ನಿ ನೋಡೋಣ. ಅಲ್ಲಿ ದಮ್ ಕಟ್ಟಿದ್ದಾರೆ, ನೋಡೋಣ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀವಿ. ಆ್ಯಂಡ್ ಆ ಕಡೆ ಕಬಾಬ್ ಪ್ರಿಪೇರ್ ಆಗ್ತಾಯಿದೆ. ಏನು ಮಾಡ್ತಿದ್ಯಾ ಐಶ್ವರ್ಯ? ನಾನು ಮಾಡಿದ್ದೆ ಅನ್ಕೋಬೇಡ, ಫ್ರೈ ಮಾಡಿರೋದು ಎಣ್ಣೆಯಿಂದ ಎತ್ತಾಗ್ತದೆ. ಇದು ಮಟನ್ ಬಿರಿಯಾನಿ, ಕಬಾಬ್ ಸೈಡ್ಸಿಗೆ ಆನಿಯನ್ನು ಮತ್ತು ನಿಂಬೆಹಣ್ಣು, ಆ್ಯಂಡ್ ಜೊತೆಗೆ ಮೊಸರು ಬಜ್ಜಿ. ಟೇಸ್ಟ್ ಮಾಡೋದು ಹೆಂಗಿದೆ? ಚೆನ್ನಾಗಿದೆ. ಹೇಳಿ ಇಲ್ಲ, ಇನ್ನೂ ತಿಂತಿದ್ದೆ. ಆಮೇಲೆ ಇಷ್ಟೊಂದು ಆಗಿರ್ಬೇಕು ಮಟನ್ ಜಾಸ್ತಿ ಆಗಿರ್ಬೇಕಲ್ಲ? ಅದಕ್ಕೇನು ಹಂಗೆ ಅನಿಸ್ತಿಲ್ಲ. ಬೇಕಾ? ಜಾಸ್ತಿ ಚುಯಿ ಚುಯಿ ಈ ಥರ ಪೀಸ್ ತಿಂದಿದ್ದೆ ಅನಿಸುತ್ತೆ. ಸೊ ಗಾಯ್ಸ್, ಇವತ್ತು ಅಮ್ಮ ಕಿಚನ್ ಆರ್ಗನೈಸರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ರು ಮೀಶೋಯಿಂದ. ಸೊ ನನಗೆ ನೋಡೋಣ. ಫಸ್ಟು ದೊಡ್ಡ ಬಾಕ್ಸ್ನೇ ನೋಡೋಣ. ಸೊ ಫಸ್ಟು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದಾರೆ. ಸೊ ಈ ಥರದ್ದೊಂದು ಸ್ಟ್ಯಾಂಡು, ಇದೊಂದು ಸ್ಟ್ಯಾಂಡು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಇದು ಓಪನ್ ಮಾಡೋಣ. ಸೊ ಒಂದು ಆಯಿಲ್ ಸ್ಪ್ರೇ ಇದೆ, ಈ ಥರದ್ದೊಂದು ಸ್ಪ್ರೇ. ಈ ದೋಸೆಗೆ, ಚಪಾತಿಗೆ ಎಲ್ಲ ಆ ಥರ ಸ್ಪ್ರೇ ಮಾಡ್ಕೊಬೋದು.
ಚೆನ್ನಾಗಿದೆ. ಸೊ ಇದು ಗಾಜಿಂದು, ಇದು ಚೆನ್ನಾಗಿದೆ. ಅದ್ರ ಜೊತೆ ಒಂದು ಹುಕ್ ಕೊಟ್ಟಿದ್ದಾರೆ. ಇದಾದಮೇಲೆ ಇದೇನಿದು ನೋಡೋಣ. ಕ್ಯಾಂಡಲ್ಸ್ ಇದೆ ಗೈಸ್, ಸೆಂಟೆಡ್ ಕ್ಯಾಂಡಲ್ಸ್ ಇದೆ, ಚಿಕ್ಕ ಚಿಕ್ಕದು ಲೆಮನ್ ಫ್ಲೇವರ್ದು ಸೆಂಟೆಡ್ ಕ್ಯಾಂಡಲ್ಸ್. ಸ್ಮೆಲ್ಲು ಚೆನ್ನಾಗಿದೆ. ಸೊ ಇದು 6 ಬರುತ್ತೆ. ಆ್ಯಂಡ್ ಇದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್ಸ್ ಎಲ್ಲ. ಆ್ಯಂಡ್ ಇನ್ನೊಂದು ಬಂದು ಇನ್ನೊಂದು ಆರ್ಗನೈಸರ್ಸ್ ತೊಗೊಂಡಿದ್ದಾರೆ. ಸ್ಪೈಸಸ್ ಅಥವಾ ಬೇರೆ ಏನಾದರೂ ಇಟ್ಕೊಳೋಕ್ಕೆ ಬಾಕ್ಸ್ ಈ ಥರ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಗುಡ್. ಎರಡೂ ಒಂದೇ, 2 ತೊಗೊಂಡಿದ್ದಾರೆ ಅಷ್ಟೆ. ಆ್ಯಂಡ್ ಇದು ಆ್ಯಕ್ಚುಲಿ 2 ತೊಗೊಂಡಿದ್ದಲ್ಲ, ಬೈ 1 ಗೆಟ್ 1 ಅಂತ. ಬೈ 1 ಗೆಟ್ 1 ಇದು. ಸೊ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಇದೊಂದು ಓಪನ್ ಆಗಿದೆ. ಇದೊಂದು ಓಪನ್ ಮಾಡಿಬಿಟ್ಟಿದ್ದೀವಿ. ಇದು ಆಯಿಲ್ ಡಿಸ್ಪೆನ್ಸರು, ಅದ್ರ ಜೊತೆ ಈ ಥರದ್ದು ಏನಂತಾರೆ ಇದನ್ನು, ಕ್ಯಾನ್ ಅಂತಾರ ಏನಂತಾರೆ, ಪೋರ್ ಮಾಡ್ತಾರಲ್ಲ ಆಯಿಲನ್ನ, ಸೊ ಅದಕ್ಕೆ ಇದು. ಸೊ ಇದೊಂದು ಪೋರ್ ಮಾಡ್ಕೊಳಕ್ಕೆ ಅಂತ. ನಾನು ಹೇಳಿದ್ನಲ್ಲ ಆಯಿಲ್ ಡಿಸ್ಪೆನ್ಸರ್. ಸೊ ಈ ಥರದ್ದು ಇನ್ನೊಂದು ಬರುತ್ತೆ. ಅದಕ್ಕೆ ಹಿಂಗೆ ಸೊ ಇದು ಆಯಿಲ್ ಡಿಸ್ಪೆನ್ಸರ್. ಈ ಥರ ಓಪನ್ ಮಾಡಿಬಿಟ್ಟು ಹಿಂಗೆ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಬೋದು ಈ ಥರ ಅಷ್ಟೆ. ಸೊ ಇದನ್ನು ಇನ್ನೊಂದು ಸೇಮ್ ಇದೆ ಥರದ್ದು, ಸೇಮ್ ಅದಕ್ಕೆ ಈ ಥರ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಕ್ವಾಲಿಟಿ ವೈಸ್ ಎಲ್ಲ ನೋಡಿದ್ರೆ ಚೆನ್ನಾಗೇ ಇದೆ. ಇದನ್ನು ಸೊ ಇವೆರಡೂ 2 ತೊಗೊಂಡಿದ್ದೇವೆ ನಾವು. ಇದು ಬೈ 1 ಗೆಟ್ 1 ಅಲ್ಲ. ಆ್ಯಂಡ್ ಇದು ಮೆಟೀರಿಯಲ್ ಬಂದು ಗ್ಲಾಸು. ಸೊ ಇದಿಷ್ಟು ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ವೈಸು ಚೆನ್ನಾಗಿದೆ, ರೀಸನಬಲ್ ಪ್ರೈಸು. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಬೈ ಮಾಡಿ. ಸೊ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮುಂದಿನ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ.